ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನೀತಿವಂತನ ಪ್ರಾರ್ಥನೆಯ ನೀನು ಆಲಿಸಿ ಕರುಣಿಸುವೆ. ನೀತಿವಂತನ ಪ್ರಾರ್ಥನೆಯ ನೀನು ಆಲಿಸಿ ಕರುಣಿಸುವೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಹಾಡಿದ ಹಾಡಿನ ಸಾಲು, ನೀತಿವಂತನ ಪ್ರಾರ್ಥನೆಯನ್ನು ನೀನು ಆಲಿಸಿ ಕರುಣಿಸುವೆ. ನೀತಿವಂತ ಯಾರು? ಪ್ರಭು ಯೇಸು ಕ್ರಿಸ್ತರು, ದೇವರ ಪುತ್ರ. ಪ್ರಭು ಯೇಸು ಕ್ರಿಸ್ತರು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ. ಅವರ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇನೆ. ಯೇಸುವಿನಲ್ಲಿ, ಯೇಸುವಿನಿಂದ, ಯೇಸುವಿನ ಮುಖಾಂತರ ನಾನು ನೀತಿವಂತಳು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇನೆ. ಸೊ ನೀತಿವಂತರು ಮಾಡುವ ಪ್ರಾರ್ಥನೆ ಫಲಭರಿತವಾದುದು, ಶಕ್ತಿಯುತವಾದುದು. ಆದ್ದರಿಂದ ಧೈರ್ಯವಾಗಿರಿ. ಕಮೆಂಟ್ ಮಾಡಿ, ಯೇಸುವಿನಲ್ಲಿ ನಾನು ನೀತಿವಂತಳು, ಆಮೆನ್ ಎಂಬುದಾಗಿ. ಅದು ನಿಮ್ಮ ಹೇಗೆ ಇನ್ನರ್ ಮೈಂಡ್ಗೆ ಹೋಗ್ಲಿ ಆ ಪದ, ಇನ್ನರ್ ಮೈಂಡ್ಗೆ ಹೋಗ್ಲಿ. ನೀನು ಕೆಟ್ಟವಳು, ನೀನು ಸರಿ ಇಲ್ಲ, ನೀನು ಪಾಪಿ, ಏನೆಲ್ಲ ಅಡ್ಡ ಹೆಸರು ಈ ಲೋಕ ನಮಗೆ ಕೊಟ್ಟಿದೆ. ಕರೆಕ್ಟ್? ಆ ಅಡ್ಡ ಹೆಸರುಗಳೆಲ್ಲ ಅಳಿದು ಹೋಗಲಿ. ಯೇಸು ನಮಗೆ ಕೊಟ್ಟಂತ ಹೆಸರು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯಲಿ. ಜಕ್ಕಾಯ ಕೆಳಗಡೆ ಇಳಿದು ಬಾ ಎಂದಾಗ ಜಕ್ಕಾಯನಿಗೆ ಒಂದು ಅಂತರ್ಯದಲ್ಲಿ ಒಂದು ಪರಿಪೂರ್ಣ ಬದಲಾವಣೆ ಆ ಹೆಸರು ಹೋಗಿ ಮಾಡಿದ್ದು. ಕಾರಣ ಎಲ್ಲರೂ ಅವನನ್ನು ಸುಂಕ ವಸೂಲಿಗಾರ, ಪಾಪಿಷ್ಟ, ಕುಳ್ಳ ಎಂದು ಅನೇಕ ಅಡ್ಡ ಹೆಸರುಗಳನ್ನು ಇಟ್ಟು ಕರೆದಿದ್ದರು. ಆ ಒಂದು ಹೆಸರು ಪ್ರಭು ಯೇಸು ಕರೆದಾಗ ಅವನಲ್ಲಿ ಸಂಪೂರ್ಣ ಬದಲಾವಣೆಯನ್ನು ಉಂಟು ಮಾಡಿತು. ಆದ ಕಾರಣ ಜನರು ಕೊಡುವ ಅಡ್ಡ ಹೆಸರುಗಳು ನಮಗೆ ಬೇಕಿಲ್ಲ. ಅದರ ಕುರಿತು ಚಿಂತೆ ಪಡಬೇಡಿ. ಯೇಸು ಹೇಳಿದ್ದಾರೆ, ನೀನು ನೀತಿವಂತನು, ನೀನು ನನಗೆ ಅಮೂಲ್ಯನು, ಮಾನ್ಯನು, ಗಣ್ಯನು, ನನಗೆ ಅತಿ ಪ್ರಿಯನಾಗಿದ್ದಿ. ಯೇಸುವಿಗೆ ನಾವು ಬಹಳ ಪ್ರಿಯರಾದ ವ್ಯಕ್ತಿಗಳಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಈ ಮುಂಜಾನೆಯ ಜೀವಸ್ವರ ಯಾಕೋಬನ ಗ್ರಂಥ 5ನೇ ಅಧ್ಯಾಯ ವಚನ 16. ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ, ಸತ್ಪುರುಷ, ಸಜ್ಜನ, ನೀತಿವಂತ. ನೀತಿವಂತರ ಪ್ರಾರ್ಥನೆ ಶಕ್ತಿಯುತವಾದುದು ಹಾಗೂ ಫಲದಾಯಕವಾದುದು. ನಿಮ್ಮ ಪ್ರಾರ್ಥನೆ ಜೊಳ್ಳಲ್ಲ, ನೀವು ಮಾಡುವ ಪ್ರಾರ್ಥನೆ ವ್ಯರ್ಥವಲ್ಲ. ಅದರಲ್ಲಿ ಒಂದು ಶಕ್ತಿ ಇದೆ, ಅದು ಫಲ ಕೊಡುವಂಥದ್ದಾಗಿದೆ. ಅದಕ್ಕೆ ಕೀರ್ತನೆ 56 ವಚನ 8ರಲ್ಲಿ ನಾವು ಸುರಿಸಿದ ಒಂದೊಂದು ಕಣ್ಣೀರನ್ನು, ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳನ್ನು ಆತನು ತನ್ನ ಬುದ್ದಲಿಯಲ್ಲಿ ಶೇಖರಿಸಿಟ್ಟುಕೊಂಡು ತಕ್ಕ ಸಮಯದಲ್ಲಿ ಅದಕ್ಕೆ ನಮಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ನಾವು ನಮ್ಮ ಸ್ವಂತ ಶಕ್ತಿಯಿಂದ ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿಲ್ಲ, ಹೌದಲ್ವಾ? ಯೇಸುವಿನ ಮುಖಾಂತರ ನಾವು ನೀತಿವಂತರಾಗಿದ್ದೇವೆ. ಹಾಗಾದರೆ ನಾವು ಮಾಡುವ ಒಂದೊಂದು ಪ್ರಾರ್ಥನೆ ಯೇಸು ನಾಮದಲ್ಲಿ ಮಾಡುವ ಪ್ರಾರ್ಥನೆಯಾದ ಕಾರಣ ಆ ಯೇಸು ಎಂಬ ನಾಮದಲ್ಲಿ ಶಕ್ತಿ ಇದೆ. ಅದು ಬಿಡುಗಡೆಯನ್ನ, ಸೌಖ್ಯವನ್ನ, ಆಶೀರ್ವಾದವನ್ನ ಕಾರ್ಯ ಮಾಡುವಂತದ್ದಾಗಿದೆ. ಇಲ್ಲಿ ದೇವರ ವಾಕ್ಯ ನೀತಿವಂತನ ಪ್ರಾರ್ಥನೆ ಫಲಭರಿತವಾದುದು ಹಾಗೂ ಶಕ್ತಿಯುತವಾದುದು ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಒಬ್ಬ ನೀತಿವಂತನ ಕುರಿತು ಮಾತನಾಡುತ್ತದೆ. ಎಲಿಯನು ನಮ್ಮಂತೆ ಸಾಧಾರಣ ಮನುಷ್ಯ, ಆದರೂ ಎಲಿಯನು ಸಾಧಾರಣ ಮನುಷ್ಯನಾಗಿದ್ದರು ಅವನೊಳಗೆ ಕಾರ್ಯ ಮಾಡಿದ್ದ ಅಸಾಧಾರಣ ಶಕ್ತಿ ದೇವರ ನೀತಿಯಾಗಿದೆ. ದೇವರ ವಾಕ್ಯ, ದೇವರ ಅಗ್ನಿಯ ಅಭಿಷೇಕ, ದೇವರಲ್ಲಿ ಅವನು ವಿಶ್ವಾಸವಿಟ್ಟ ಕಾರಣ ಸರಿಯಾದ ಸತ್ಸಂಬಂಧವನ್ನ ಪಡೆದುಕೊಂಡಿದ್ದನು. ಅವನು ಸಾಧಾರಣ ಮನುಷ್ಯ. ಇವತ್ತು ನಾವು ಅಷ್ಟೇ, ನಾವು ಶರೀರ ರೂಪದಲ್ಲಿ ಸಾಧಾರಣ ಮನುಷ್ಯರೇ, ಆದರೆ ಯೇಸುವಿನಲ್ಲಿ ನಾವು ನೀತಿವಂತರಾಗಿದ್ದೇವೆ. ಎಲಿಯನು ನಮ್ಮಂತೆ ಸಾಧಾರಣ ಮನುಷ್ಯ, ಆದರೂ ಅವನು ಮಳೆ ಬಾರದಿರಲೆಂದು ಭಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ 3 ವರ್ಷ 6 ತಿಂಗಳುಗಳವರೆಗೆ ಮಳೆ ಬೀಳಲಿಲ್ಲ. ಅನಂತರ ಅವನು ಮತ್ತೆ ಮಳೆಗಾಗಿ ಪ್ರಾರ್ಥಿಸಿದಾಗ ಆಕಾಶದಿಂದ ಮಳೆ ಸುರಿಯಿತು, ಭೂಮಿ ಫಲಿಸಿತು. ಪ್ರೈಸ್ ದ ಲಾರ್ಡ್. ಎಲಿಯ ನಮ್ಮಂತೆ ಸಾಧಾರಣ ಮನುಷ್ಯ, ಆದರೆ
ಅವನು ಆಕಾಶದಿಂದ ಮಳೆಯನ್ನ ಸುರಿಸಲು ಪ್ರಾರ್ಥನೆ ಮಾಡಿದ. ಆತನ ಪ್ರಾರ್ಥನೆ ಕೇಳಲ್ಪಟ್ಟಿತು. ಯಾರ ಪ್ರಾರ್ಥನೆ ಕೇಳಲ್ಪಡುತ್ತದೆ? ದೇವರೊಟ್ಟಿಗೆ ಸತ್ಸಂಬಂಧ ಉಳ್ಳವರ, ದೇವರಲ್ಲಿ ವಿಶ್ವಾಸ ಉಳ್ಳವರ ಪ್ರಾರ್ಥನೆ, ದೇವರೊಟ್ಟಿಗೆ ನೀತಿವಂತರಾಗಿರುವವರ ಪ್ರಾರ್ಥನೆ. ಅಕ್ಕ, ನಾವು ಪ್ರಾರ್ಥನೆ ಮಾಡಿದ್ರೆ ಆಗುತ್ತಾ? ಎಸ್. ಯಾಕೆ? ನೀನಲ್ಲ, ನಿನ್ನ ಸ್ವಂತ ಶಕ್ತಿಯಿಂದಲ್ಲ. ನಾವು ಮಾಡುವ ಒಂದೊಂದು ಪ್ರಾರ್ಥನೆ ಯೇಸು ನಾಮದಲ್ಲಿ ಮಾಡುವ ಪ್ರಾರ್ಥನೆ. ಆ ಯೇಸು ನೀತಿವಂತನಾದ ದೇವರಾದ ಕಾರಣ ನಮಗಾಗಿ ಪ್ರಾಣತ್ಯಾಗ ಮಾಡಿದ್ದು ಮಾತ್ರವಲ್ಲದೆ ಮರಣವನ್ನು ಗೆದ್ದು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾಗಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುತ್ತಿರುವ ನನ್ನ ಯೇಸು, ನನ್ನ ರಕ್ಷಕ ನೀತಿವಂತ. ಆತನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಸಕಲ ಕೋರಿಕೆ ಬೇಡಿಕೆಗಳು ನೆರವೇರಿಸಲ್ಪಡುತ್ತದೆ. ಯೋಹಾನನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನ ನಾವು ನೋಡುತ್ತೇವೆ. ಆ ವಾಕ್ಯ ಓದ್ತೇನೆ. ಯೋಹಾನ 9:31. ದೇವರು ಪಾಪಿಗಳಿಗೆ ಓಗೊಡುವುದಿಲ್ಲ. ಅಂದರೆ ದೇವರು ಪಾಪಿಗಳ ಪ್ರಾರ್ಥನೆಗೆ ಓಗೊಡುವುದಿಲ್ಲ. ದುರ್ಜನರಿಗೆ ಪ್ರಭು ವಿಮುಖನು, ಸಜ್ಜನರಿಗೆ ಪ್ರಭು ಕಟಾಕ್ಷಿಸುವನು. ಕೀರ್ತನೆ 34 ಆ ವಾಕ್ಯನ ಓದ್ಬಿಡ್ತೇನೆ. ಇವತ್ತು ನಾವು ಸಜ್ಜನರು ಯೇಸುವಿನಲ್ಲಿ. ಕೀರ್ತನೆ 34:15. ಸಜ್ಜನರನ್ನು ಪ್ರಭು ಕಟಾಕ್ಷಿಸುವನು, ಅವರ ಮೊರೆಗಾತ ಕಿವಿಗೊಡುವನು. ನೀತಿವಂತರನ್ನ ಪ್ರಭು ಕರುಣಿಸುವರು, ಅವರ ಪ್ರಾರ್ಥನೆಗೆ ಸದುತ್ತರವನ್ನ ನೀಡುವರು. ದುರ್ಜನರಿಗಾದರೂ ಪ್ರಭು ವಿಮುಖನು, ಅವರ ಹೆಸರನ್ನು ಧರೆಯಿಂದಲೇ ಅಳಿಸಿ ಬಿಡುವನು. ಸೊ ಯೋಹಾನ 9:31. ದೇವರು ಪಾಪಿಗಳಿಗೆ ಓಗೊಡುವುದಿಲ್ಲ. ಯಾರು ಭಕ್ತಿಯಿಂದ ದೇವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಓಗೊಡುತ್ತಾರೆಂದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸುದ್ದಿಯನ್ನು ಲೋಕದೃಷ್ಟಿಯಿಂದ ಸೃಷ್ಟಿಯಾದಾಗಿನಿಂದ ಒಬ್ಬನು ಕೇಳಲಿಲ್ಲ. ಇವರು ದೇವರಿಂದ ಬಂದವರು ಅಲ್ಲದಿದ್ದರೆ ಇಂಥದ್ದೇನು ಮಾಡಲಾಗುತ್ತಿರಲಿಲ್ಲ. ಇಲ್ಲಿ ಹುಟ್ಟು ಕುರುಡನನ್ನು ಅವನ ತಂದೆ ತಾಯಿಗಳು ಯೇಸುವಿನ ಬಳಿ ಕರೆದುಕೊಂಡು ಬರುತ್ತಾರೆ. ಇವನು ಹುಟ್ಟು ಕುರುಡನಾಗಿದ್ದಾನೆ, ಇದಕ್ಕೆ ನಮ್ಮ ಪಾಪವೋ ನಮ್ಮ ಪೂರ್ವಿಕರ ಶಾಪವೋ ಏನು ಕಾರಣ ಎಂದು ಕೇಳುವಾಗ ಪ್ರಭು ಯೇಸು ಹೇಳುತ್ತಾರೆ, ಇವನ ಪಾಪವೂ ಅಲ್ಲ, ಪೂರ್ವಿಕರ ಪಾಪ ಶಾಪವೂ ಅಲ್ಲ, ದೇವರ ಮಹಿಮಾ ಶಕ್ತಿ ಇವನ ಶರೀರದಲ್ಲಿ ಪ್ರಕಟವಾಗುವುದಕ್ಕಾಗಿ ಎಂಬುದಾಗಿ ಹೇಳಿ ಮಣ್ಣಿನ ಲೇಪನವನ್ನು ಮಾಡಿ ಅವನ ಕಣ್ಣುಗಳಿಗೆ ಹಚ್ಚಿ ಸಿಲೋವಾಯ್ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳುತ್ತಾರೆ. ಅವನು ಸರಿಸುಮಾರು 40 ವರ್ಷ ಪ್ರಾಯದ ಗಂಡಸು. ಆದರೆ ಅವನು ಯೇಸುವನ್ನ ನೋಡಲಿಲ್ಲ. ತನಗೆ ದೃಷ್ಟಿ ಕೊಟ್ಟವರು ಯಾರು, ತನ್ನನ್ನು ಗುಣಪಡಿಸಿದವರು ಯಾರು ಎಂದು ಅವನಿಗೆ ಗೊತ್ತಾಗಲಿಲ್ಲ. ಕಾರಣ ಅವನು ಕುರುಡನಾಗಿದ್ದ. ರೈಟ್? ಅವನು ಸಿಲೋವಾಯು ಕೊಳಕ್ಕೆ ಹೋಗಿ ಕಣ್ಣನ್ನು ತೊಳೆದುಕೊಂಡು ಬರುವಾಗ ಅವನಿಗೆ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತದೆ. ಅಷ್ಟರೊಳಗೆ ಯೇಸು ಅಲ್ಲಿದ್ದ ಕಣ್ಮರೆಯಾಗಿರುತ್ತಾರೆ. ಸೊ ಆತನಿಗೆ ಸೌಖ್ಯ ಮಾಡಿದ್ದು ಯೇಸುವೆ ಎಂದು ತಿಳಿದುಕೊಂಡ ಧರ್ಮಶಾಸ್ತ್ರಿಗಳು, ಫರಿಸಾಯರು ಸಬ್ಬತ್ ದಿನದಲ್ಲಿ ಇದನ್ನ ಯಾಕೆ ಮಾಡಬೇಕಾಗಿತ್ತೆಂದು ಅವರ ತಂದೆ ತಾಯಿಗಳನ್ನ ಪ್ರಶ್ನಿಸುತ್ತಾರೆ. ಅವರ ತಂದೆ ತಾಯಿಗಳು ಭಯದಿಂದ, ನಮಗೆ ಗೊತ್ತಿಲ್ಲ ಯಾರು ಗುಣಪಡಿಸಿದ್ರು, ಅವನೇಗೋ ಯೌವನಸ್ಥ, ಅವನನ್ನೇ ಕೇಳಿಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರೆಲ್ಲ ಯೇಸುವನ್ನ ಅನುಸರಣೆ ಮಾಡುತ್ತಿದ್ದರೋ ಅವರನ್ನ ಬಹಿಷ್ಕರಿಸುತ್ತಿದ್ದರು. ಅದಕ್ಕಾಗಿ ಭಯಪಟ್ಟು ತಂದೆ ತಾಯಿಗಳು ಯೇಸುವಿಗೆ ಸಾಕ್ಷಿಯಾಗಲು ಹಿಂಜರಿಯುತ್ತಾರೆ. ಕೊನೆಗೆ ಇವರು ಆ ಯೌವನಸ್ಥನನ್ನ ಕೇಳುತ್ತಾರೆ, ನಿನಗೆ ಕಣ್ಣು ಕೊಟ್ಟವರು ಯಾರು? ನೋಡಿ, ಒಂದು ಕಾಲದಲ್ಲಿ ಕುರುಡನಾಗಿದ್ದ, ಅವಾಗ ಅವನ ಬಗ್ಗೆ ಯಾರು ಕೇರ್ ಮಾಡಲ್ಲ. ಇವಾಗ ದೇವರ ಕರುಣೆಯಿಂದ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇರುವಾಗ ಅಲ್ಲಿ ಶತ್ರುಗಳು ಬಂದು ನಿಲ್ತಾರೆ. ಸತ್ಕಾರ್ಯಗಳನ್ನ ಮಾಡುವಾಗ ಶತ್ರುಗಳ ಕಾಟ ತಪ್ಪಿದ್ದಲ್ಲ. ಆದರೂ ಯೇಸುವಿನ ನಿಮಿತ್ತ ನಾವು ಸತ್ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು. ಆಗ ಆ ಕುರುಡ ಹೇಳ್ತಾನೆ, ನನಗೆ ಕಣ್ಣು ಕೊಟ್ಟದ್ದು ಯಾರು ಅಂತ ಗೊತ್ತಿಲ್ಲ, ಆದರೆ ಒಂದು ಗೊತ್ತು, ಅವನು ದೇವರಿಂದ ಬಂದ ವ್ಯಕ್ತಿ. ದೇವರು ಅವನೊಟ್ಟಿಗೆ ಇಲ್ಲದಿದ್ದರೆ ಈ ಕಾರ್ಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಅಬ್ರಹಾಮನ ವಂಶಜರು, ಸಬ್ಬತ್ ದಿನವನ್ನ ಮುರಿತಾ ಇದ್ದಾನೆ, ಆತ ಮಾಡೋದು ಪಾಪದ ಕೆಲಸ ಅಂತ. ಆಗ ಹೇಳ್ತಾನೆ, ಪಾಪಿಗಳ ಪ್ರಾರ್ಥನೆಗೆ ದೇವರು ಕಿವಿಗೊಡುವುದಿಲ್ಲ. ಆತ ನೀತಿವಂತನಾಗಿರಬೇಕು, ಆತ ದೇವರ ಚಿತ್ತದಂತೆ ನಡೆಯುವ, ದೇವರಿಂದ ಕಳಿಸಲ್ಪಟ್ಟ ವ್ಯಕ್ತಿಯಾಗಿರಬೇಕು. ಆದ ಕಾರಣ ಆತ ಹೇಳಿದ ರೀತಿಯಲ್ಲಿ ನಾನು ಹೋಗಿ ತೊಳೆದುಕೊಂಡಾಗ ನನಗೆ ಕಣ್ಣು ಕಾಣಿಸಿತು. ಅವಾಗ ಅವ್ರು ಹೇಳ್ತಾರೆ, ನೀನೇ ನಮಗೆ ಬೋಧನೆ ಮಾಡಬೇಡ, ಹೋಗು ಅನ್ನುವ ರೀತಿಯಲ್ಲಿ ಅವರು ಯೇಸುವನ್ನ ಸ್ವೀಕರಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ನಾನು ಹೇಳ್ಬೇಕಾಗಿರೋ ಕಾನ್ಸೆಪ್ಟ್ ಏನೆಂದರೆ, ದೇವರು ಸಜ್ಜನರ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ. ದೇವರಿಂದ ಬಾರದ ಹೊರತು ಈ ಸತ್ಕಾರ್ಯಗಳನ್ನ ಮಾಡಲು ಸಾಧ್ಯವಿಲ್ಲ.
ಇವತ್ತು ಎಲಿಯನ ಮುಖಾಂತರ ಮಹತ್ ಕಾರ್ಯಗಳನ್ನ ಮಾಡಿದ ದೇವರು, ಪ್ರಭು ಯೇಸುವಿನ ಪ್ರಾರ್ಥನೆಗೆ ತಂದೆ ದೇವರು ಕಿವಿಗೊಟ್ಟರು. ಆ ಯೇಸುವಿನ ನೀತಿವಂತನ ಪಾಲ್ಗೊಂಡಿರುವ ನಾವು ನೀತಿವಂತರಾದ ಕಾರಣ ನಾವು ಮಾಡುವ ಪ್ರಾರ್ಥನೆ ಯೇಸು ನಾಮದಲ್ಲಿ ನಮಗೆ ಎಲ್ಲವೂ ಅನುಗ್ರಹಿಸಲ್ಪಡುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಚನ 14ರಲ್ಲಿ, ನನ್ನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರೂ ತಂದೆ ದೇವರು ಅದನ್ನು ನಿಮಗೆ ಅನುಗ್ರಹಿಸುತ್ತಾರೆ ಎಂದು ಪ್ರಭು ಯೇಸು ಮಾಡಿರುವ ವಾಗ್ದಾನ. ಯೋಹಾನ 16 ವಚನ 25-26ರಲ್ಲಿ, ನೀವು ಇದುವರೆಗೂ ನನ್ನ ನಾಮದಲ್ಲಿ ಏನನ್ನು ಕೇಳಲಿಲ್ಲ, ನಿಮ್ಮ ದುಃಖ ಸಂತೋಷವಾಗುವಂತೆ ನನ್ನ ನಾಮದಲ್ಲಿ ನೀವು ತಂದೆ ದೇವರಲ್ಲಿ ಪ್ರಾರ್ಥಿಸಿರಿ. ನೀವು ಬೇಡಿಕೊಂಡದ್ದೇ ಆದರೆ ಅವರು ಒಳ್ಳೆಯವುಗಳಿಂದ ನಿಮ್ಮ ಜೀವಮಾನ ಕಾಲವನ್ನು ತುಂಬಿಸುವರು. ನೀವು ಬೇಡಿಕೊಂಡದ್ದೇ ಆದರೆ ಸ್ವರ್ಗದ ಶಕ್ತಿ ಪವಿತ್ರಾತ್ಮರನ್ನೇ ನಿಮಗೆ ಕೊಡುವರು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವಿನ ನಾಮದಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ನಾವು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇವರ ಎಲ್ಲ ಪ್ರಾರ್ಥನಾ ಕೋರಿಕೆಗಳು, ಬೇಡಿಕೆಗಳು, ಆಸೆ ಆಕಾಂಕ್ಷೆಗಳು ದೇವರ ಚಿತ್ತಕ್ಕನುಗುಣವಾಗಿ ಅವರಿಗೆ ನೆರವೇರಿಸಲ್ಪಡಲಿ. ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ಅವರನ್ನು ಅಭಿಷೇಕ ಮಾಡಿರಿ. ಯೇಸು ನಾಮದಲ್ಲಿ ಅವರು ಪ್ರಾರ್ಥಿಸುವಾಗ ರೋಗಗಳು ಬಿಡುಗಡೆಯಾಗಲಿ. ಯೇಸು ನಾಮದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ವ್ಯಕ್ತಿಗಳ ಶರೀರದಲ್ಲಿರುವ ರೋಗಗಳು ಸೌಖ್ಯವಾಗಿ ಮಾರ್ಪಡಲಿ. ಯೇಸು ನಾಮದಲ್ಲಿ ಅವರ ಕಷ್ಟಗಳು ಬಿಡುಗಡೆಯಾಗಲಿ. ಯೇಸು ನಾಮದಲ್ಲಿ ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ. ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗಡ್ಡೆಯಿಂದ ನರಳುತ್ತಿರುವ ಆ ಹೆಣ್ಣು ಮಗಳಿಗೆ ಯೇಸುನ ನಾಮದಲ್ಲಿ ಪರಿಪೂರ್ಣವಾದ ಸೌಖ್ಯ ಉಂಟಾಗಲಿ. ವೆರಿಕೋಸ್ ಎಂಬ ನೋವಿನಿಂದ ನಡೆಯಲಾಗದೆ ಕಷ್ಟಪಡುತ್ತಿರುವ ಆ ವ್ಯಕ್ತಿಯ ಕಾಲುಗಳು ಯೇಸುವಿನ ನಾಮದಲ್ಲಿ ಬಲಗೊಳ್ಳಲಿ. ಪವಿತ್ರಾತ್ಮರ ಶಕ್ತಿ, ಸೌಖ್ಯದ ಶಕ್ತಿ ಯೇಸುವಿನ ನಾಮದಲ್ಲಿ ಇವರ ಸಕಲ ಪಾಪಗಳು ಕ್ಷಮಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಅವರು ಪೂರ್ಣ ಸಂರಕ್ಷಣೆಯನ್ನು, ಸೌಖ್ಯವನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು ಹೊಂದಿಕೊಂಡು ನಿಮಗೆ ಸಾಕ್ಷಿಗಳಾದ ಸಂತತಿಗಳಾಗಿ ಜೀವಿಸುವಂತೆ ಯೇಸುವಿನ ನಾಮದಲ್ಲಿ ನೀತಿವಂತನು, ನಮ್ಮ ರಕ್ಷಕನು, ಪಾಪ ವಿಮೋಚಕನು, ನಮ್ಮ ಜ್ಯೇಷ್ಠ ಸಹೋದರನು, ದೇವರ ಸಕಲ ವಾಗ್ದಾನಗಳನ್ನು ನೆರವೇರಿಸುವ ಆಮೇನ್ ಎಂಬಾತನು ಆದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ, ಯೇಸು ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿ. ನಮ್ಮ ಎಲ್ಲಾ ಪ್ರಾರ್ಥನೆಗಳು ಕೊನೆಯಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಎಂದು ಕನ್ಕ್ಲೂಡ್ ಮಾಡೋಣ. ದೇವರು ಮಾಡಿದ ಸಮಸ್ತ ವಾಗ್ದಾನಗಳು ಯೇಸು ಕ್ರಿಸ್ತರ ಮುಖಾಂತರ ನಮ್ಮಲ್ಲಿ ನೆರವೇರಿಸಲ್ಪಡುತ್ತದೆ. ಯೇಸುವಿನಲ್ಲಿ ನಾನು ನೀತಿವಂತರು, ನೀತಿವಂತನ ಪ್ರಾರ್ಥನೆ ಫಲಭರಿತವಾದುದು, ಶಕ್ತಿಯುತವಾದುದು. ಮಾರ್ಕ 16 ವಚನ 16-20 ವಾಕ್ಯಗಳು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಭಿಷೇಕವಾಗಿ ಬಿಡುಗಡೆಯಾಗಿ ಕಾರ್ಯ ಮಾಡಲಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕ್ ಅನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ. ಧೈರ್ಯವಾಗಿರಿ.